ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಸ್ಎಸ್ಎಲ್ಸಿ ನಂತರ ಮುಂದೇನು ಈ ಒಂದು ವಿಷಯದ ಭಾಗ 1ರ ಮಾಲಿಕೆಯಲ್ಲಿ ಎಸ್ಎಸ್ಎಲ್ಸಿ ನಂತರ ಪಿಯುಸಿಗೆ ಸಂಬಂಧಪಟ್ಟಂತಹ ಎಲ್ಲ ಕೋರ್ಸ್ಗಳ ಮತ್ತು ಬ್ರಾಂಚಸ್ಗಳ ಮತ್ತು ಉದ್ಯೋಗದ ಆಯ್ಕೆಗಳ ಬಗ್ಗೆ ಈಗಾಗಲೇ ನಿಮಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ಎಸ್ಎಸ್ಎಲ್ಸಿ ನಂತರ ಮುಂದೇನು ಈ ಒಂದು ಮಾಲಿಕೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ಡಿಪ್ಲೊಮೊಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಲಿದ್ದೇನೆ. ನಾನು ಮಾಲ್ತೇಶ್. ಡಿಪ್ಲೊಮೊ ಅನ್ನುವಂಥ ಕೋರ್ಸ್ ಏನಿದೆ ಇದು 2 ಥರದ ಡಿಪ್ಲೊಮಾ ಕೋರ್ಸ್ಗಳನ್ನು ಹೊಂದಿರುತ್ತೆ. ಒಂದು ಇಂಜಿನಿಯರಿಂಗ್ ಡಿಪ್ಲೊಮೊ ಮತ್ತು ಇನ್ನೊಂದು ನಾನ್ ಇಂಜಿನಿಯರಿಂಗ್ ಡಿಪ್ಲೊಮೊ ಅಂತೇಳಿ 2 ವಿಧದ ಪಾಲಿಟೆಕ್ನಿಕ್ ಕೋರ್ಸ್ ಅಥವಾ ಡಿಪ್ಲೊಮಾ ಕೋರ್ಸ್ ಅಂತ ಏನು ಕರಿತೀವಿ ಅದು 2 ರೀತಿಯ ಒಂದು ಕೋರ್ಸನ್ನು ಹೊಂದಿರುತ್ತೆ ಅಂತಕ್ಕಂಥದ್ದು. ಒಂದು ಇಂಜಿನಿಯರಿಂಗ್ ಕೋರ್ಸಸ್ ಆ್ಯಂಡ್ ಅನದರ್ ನಾನ್ ಇಂಜಿನಿಯರಿಂಗ್ ಕೋರ್ಸಸ್ ಅಂತ. ಇದರ ಡ್ಯುರೇಷನ್ ಅಥವಾ ಈ ಒಂದು ಕೋರ್ಸ್ನ ಅವಧಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದರೆ 3 ವರ್ಷಗಳ ಅವಧಿ ಬೇಕಾಗುತ್ತೆ. ಇದನ್ನ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಅಂತಾನು ಕರೀತಾರೆ ಅಥವಾ ಡಿಪ್ಲೊಮೊ ಇಂಜಿನಿಯರಿಂಗ್ ಅಂತಾನು ಕೂಡ ಕರೀತಾರೆ. ಆಮೇಲೆ ಈ ಒಂದು ಡಿಪ್ಲೊಮೊ ಕೋರ್ಸ್ ಅಂತಕ್ಕಂಥದ್ದು ಸೆಮಿಸ್ಟರ್ ಸಿಸ್ಟಮ್ ಉಳ್ಳದ್ದಾಗಿರುತ್ತೆ. ಪ್ರತಿ ವರ್ಷ 2 ಸೆಮಿಸ್ಟರ್ಗಳು ಇರ್ತದೆ. ಸೆಮಿಸ್ಟರ್ 1, ಸೆಮಿಸ್ಟರ್ 2 ಮೊದಲನೇ ವರ್ಷ, ಸೆಮಿಸ್ಟರ್ 3, ಸೆಮಿಸ್ಟರ್ 4 2ನೇ ವರ್ಷ, ಸೆಮಿಸ್ಟರ್ 5, ಸೆಮಿಸ್ಟರ್ 6 3ನೇ ವರ್ಷ. ಈ ರೀತಿಯಾಗಿ ಒಟ್ಟು 6 ಸೆಮಿಸ್ಟರ್ ಪರೀಕ್ಷೆಗಳನ್ನು ಹೊಂದಿರತಕ್ಕಂಥ ಮತ್ತು 6 ಸೆಮಿಸ್ಟರ್ ಅವಧಿಗಳನ್ನು ಉಳ್ಳಂತಹ ಒಂದು ಕೋರ್ಸ್ ಇದಾಗಿರುತ್ತೆ. ಒಟ್ಟಾರೆ ತೆಗೆದುಕೊಳ್ಳುವಂತಹ ವರ್ಷಗಳು 3 ವರ್ಷಗಳಾಗಿರುತ್ತೆ. ಮತ್ತು ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಪ್ಪಾ ಅಂತಕ್ಕಂಥದ್ದನ್ನು ಪ್ರಮುಖವಾಗಿ ನಾವು ತಿಳ್ಕೋಬೇಕಾಗ್ತದೆ. ಇದಕ್ಕೆ SSLC ಅಂದ್ರೆ 10ನೇ ತರಗತಿಯಲ್ಲಿ ಮ್ಯಾಥ್ಸ್ ಅಂಡ್ ಸೈನ್ಸ್ನಲ್ಲಿ ಗಣಿತ ಮತ್ತು ವಿಜ್ಞಾನದಲ್ಲಿ ಮಿನಿಮಮ್ 55% 55% ಅನ್ನ ನೀವು ಕನಿಷ್ಠ ಅಂಕಗಳನ್ನು ಶೇಕಡವಾರು ಅಂಕಗಳನ್ನು ಪರ್ಸೆಂಟೇಜನ್ನು ತೆಗೆದಿರಬೇಕಾಗ್ತದೆ. ಮತ್ತೆ ಕೆಲವು ಕೋರ್ಸ್ಗಳಿಗೆ PUC ಮಾಡಿಕೊಂಡ ನಂತರನೂ ಕೂಡ ಡಿಪ್ಲೊಮೊಗೆ ಅಲೋ ಇರ್ತದೆ. ಅಂದರೆ SLC ನಂತರನೂ ಕೂಡ ಡಿಪ್ಲೊಮೊ ಓದ್ಕೋಬಹುದು. ಮತ್ತು PUCಯಲ್ಲಿ ವಿಜ್ಞಾನ ವಿಭಾಗವನ್ನ ಅಧ್ಯಯನ ಮಾಡ್ಕೊಂಡಿರ್ತಕ್ಕಂಥವ್ರು ಕೂಡ ಮತ್ತೆ ಡಿಪ್ಲೊಮೊವನ್ನ ಪ್ರವೇಶ ಪಡಿಬಹುದು ಅಂತಕ್ಕಂಥದ್ದು. ಅಂದ್ರೆ 55% ಮಿನಿಮಮ್ ಇರಬೇಕು ಸೈನ್ಸ್ ಮ್ಯಾಥ್ಸ್ನಲ್ಲಿ, ಯಾವುದರಲ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ. ಆಮೇಲೆ ಇದು ಒಂದು ಪ್ರವೇಶದ ವಿಧಾನ ಹೇಗೆ ಅಂತಂದ್ರೆ ಇದಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ನೀವು ಬರಿಬೇಕಾಗ್ತದೆ. ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಡಿಪ್ಲೊಮಾ ಕೋರ್ಸಸ್ ಅಂದ್ರೆ ಎಲ್ಲಾ ಸ್ಟೇಟ್ಗಳಲ್ಲೂ ಕೂಡ ಆಯಾ ಸ್ಟೇಟ್ಗೆ ಸಂಬಂಧಪಟ್ಟಂತೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಇಟ್ಟಿರ್ತಾರೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಡಿಪ್ಲೊಮಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತಂದ್ರೆ DCET ಅನ್ನುವಂಥ ಒಂದು ಎಕ್ಸಾಮ್ ಅನ್ನು ತೆಗೆದುಕೋಬೇಕಾಗ್ತದೆ. ನೀವು ಮೊದಲು ಯಾವುದೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರಲಿಲ್ಲ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಡಿಪ್ಲೊಮಾ ಕೋರ್ಸ್ಗೆ ನೀವು ಎಂಟ್ರೆನ್ಸ್ ಅನ್ನು ಪಡ್ಕೋಬೇಕು ಅಂತಂದ್ರೆ, ಪ್ರವೇಶವನ್ನು ಪಡ್ಕೋಬೇಕು ಅಂತಂದ್ರೆ ನೀವು ಕರ್ನಾಟಕ ಡಿಪ್ಲೊಮಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅನ್ನು ಬರೀಬೇಕಾಗ್ತದೆ. ಅದರಲ್ಲಿ ನೀವು ಎಲಿಜಿಬಿಲಿಟಿ ಆಗಿರಬೇಕಾಗ್ತದೆ. ಮತ್ತೆ ಕೆಲವು ಕಾಲೇಜುಗಳು ಎಂಟ್ರೆನ್ಸ್ ಟೆಸ್ಟ್ ಅನ್ನು ಹೊರತುಪಡಿಸಿ ಡೈರೆಕ್ಟ್ ಆಗಿ ಕೂಡ ಏನ್ ಮಾಡ್ತಾರೆ, ನಿಮ್ಮನ್ನ ಅಡ್ಮಿಷನ್ ಮಾಡ್ಕೊಳ್ತಾರೆ. ಅಂದ್ರೆ ಕೆಲವು ರಾಜ್ಯಗಳಲ್ಲಿ ಕೆಲವು ಕಾಲೇಜುಗಳಲ್ಲಿ ನೇರವಾಗಿ ಕೂಡ SLCಯ ಒಂದು ಅಂಕಗಳಿಗೆ ಅನುಗುಣವಾಗಿ ಪರ್ಸೆಂಟೇಜ್ ಸೈನ್ಸ್ ಮ್ಯಾಥ್ಸ್ಗಳನ್ನ ಅಲ್ಲಿ ಒಳಗೊಂಡು ಸೈನ್ಸ್ ಮ್ಯಾಥ್ಸ್ ಅಲ್ಲಿ 55% ಏನು ಇದೆಯಲ್ಲ ಆ ಮಿನಿಮಮ್ ತಗೊಂಡು ಕೂಡ ಎಂಟ್ರೆನ್ಸ್ ಟೆಸ್ಟ್ ಇಲ್ದೇನೆ ಡೈರೆಕ್ಟ್ ಆಗಿ ಕೂಡ ನಿಮ್ಗೆ ಏನ್ ಮಾಡ್ತಾರೆ, ಅಲ್ಲಿ ಪ್ರವೇಶವನ್ನ ಕೊಡ್ತಾರೆ ಅಂತಕ್ಕಂಥದ್ದು. ಸೊ ಇಷ್ಟು ಈ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತೆ ಅದರ ಅವಧಿ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಈ ಮುಂದಿನ ವ್ಯಾಸಂಗ, ಈ ಡಿಪ್ಲೊಮೊವನ್ನ ಮಾಡ್ಕೊಂಡ್ರೆ 3 ವರ್ಷದ ಡಿಪ್ಲೊಮೊವನ್ನ ಮಾಡ್ಕೊಂಡ್ರೆ ಮುಂದಿನ ವ್ಯಾಸಂಗ ಯಾವ ರೀತಿ ಮಾಡಬಹುದು ಮತ್ತು ಉದ್ಯೋಗದ ಆಯ್ಕೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮುಂದೆ ನಾವು ನೋಡ್ತಾ ಹೋಗೋಣ. ಸೊ ಈ ಡಿಪ್ಲೊಮೊವನ್ನ ನಾವು ಯಾವ ರೀತಿ ಕನ್ಸಿಡರ್ ಮಾಡಿದ್ದಾರೆ ಅಂತಂದ್ರೆ ಡಿಪ್ಲೊಮೊವನ್ನ ಗ್ರಾಜುಯೇಷನ್
ಅಂದ್ರೆ ಗ್ರಾಜುಯೇಟ್ಗೆ ಇದನ್ನ ಕನ್ಸಿಡರ್ ಮಾಡಲಾಗಿದೆ. ಅಂದ್ರೆ ನಾವು ಡಿಗ್ರಿ ಯಾವ ರೀತಿ ಮಾಡ್ಕೊಂಡ್ರೆ BA BSc ಮಾಡ್ಕೊಂಡ್ರೆ ಯಾವ ರೀತಿ ನಾವು ಅದನ್ನ ಗ್ರಾಜುಯೇಷನ್ ಅಂತ ಕರಿತೀವಲ್ಲ, ಅದೇ ರೀತಿ ಡಿಪ್ಲೊಮಾ ಮಾಡ್ಕೊಂಡ್ರು ಕೂಡ ಇದನ್ನ ಒಂದು ಗ್ರಾಜುಯೇಷನ್ ಅಂತ ಕರೀತಾರೆ. ಆಮೇಲೆ ಈ ಒಂದು ಡಿಪ್ಲೊಮಾವನ್ನ ಈವ್ನಿಂಗ್ ಕ್ಲಾಸಸ್ ಅಲ್ಲೂ ಕೂಡ ಮಾಡ್ಕೋಬಹುದು. ಸಪೋಸ್ ಕೆಲವರು ಬೇರೆ ಬೇರೆ ಉದ್ಯೋಗಗಳಲ್ಲಿ ಇರ್ತಕ್ಕಂಥವ್ರು ನಗರ ಪ್ರದೇಶಗಳಲ್ಲಿ ಬೇರೆ ಬೇರೆ ಉದ್ಯೋಗಗಳನ್ನ ಮಾಡಿಕೊಂಡು ಈವ್ನಿಂಗ್ ಕ್ಲಾಸಸ್ಗೆ ಹೋಗ್ಬಿಟ್ಟು ಡಿಪ್ಲೊಮಾವನ್ನ ಏನ್ ಮಾಡ್ಬೋದು, ಕ್ಲಾಸಸ್ಗಳಿಗೆ ಹೋಗಿ ಅದನ್ನ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಮತ್ತೆ ಡೈರೆಕ್ಟ್ ಆಗಿ ರೆಗ್ಯುಲರ್ ಕ್ಲಾಸಸ್ ಅನ್ನ ತೆಗೆದುಕೊಂಡು ಕೂಡ ಏನ್ ಮಾಡ್ಬೋದು, ಆ ಕ್ಲಾಸಸ್ಗೆ ಹೋಗಿ ನಿಮ್ಮ ಕೋರ್ಸ್ ಅನ್ನ ಡಿಪ್ಲೊಮಾ ಕೋರ್ಸ್ ಅನ್ನ ಏನ್ ಮಾಡ್ಬೋದು, ಕಂಪ್ಲೀಟ್ ಮಾಡ್ಕೋಬಹುದು ಅಂತಕ್ಕಂಥದ್ದು. ಆಮೇಲೆ ಈ ಒಂದು ಡಿಪ್ಲೊಮಾ, ಆಫ್ಟರ್ ಡಿಪ್ಲೊಮಾ ನೀವೇನಾದ್ರೂ ಮುಂದೆ ಡಿಪ್ಲೊಮಾ ಕಂಪ್ಲೀಟ್ ಮಾಡ್ಕೊಂಡ ನಂತರ ಈ ಒಂದು BTech ಅಥವಾ BE ಏನ್ ಹೇಳ್ತೀವಿ ಆ ಪ್ರೋಗ್ರಾಮ್ಸ್ಗಳಿಗೆ ಹೋಗ್ಬೇಕು ಅಂತಕ್ಕಂಥ ಆಸೆ ಇದ್ರೆ ನೀವು ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ಗೆ ಅಥವಾ ಸೆಕೆಂಡ್ ಇಯರ್ನ ಥರ್ಡ್ ಸೆಮಿಸ್ಟರ್, ಸೆಕೆಂಡ್ ಇಯರ್ ನಲ್ಲಿ ಇರ್ತಕ್ಕಂಥ ಥರ್ಡ್ ಸೆಮಿಸ್ಟರ್ಗೆ ನೀವು ನೇರವಾಗಿ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಎಂಟ್ರಿ ಆಗ್ಬಹುದು. ಅದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆದ್ಯತೆಯನ್ನ ಇಲ್ಲಿ ನೀಡಲಾಗಿದೆ. ಅಂದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ ಡಿಪ್ಲೊಮಾ ಪಾಲಿಟೆಕ್ನಿಕ್ ಕೋರ್ಸಸ್ ವೆನೆವರ್ ಯು ಮೇ ಜಾಯಿನ್ ಟು ಹೈಯರ್ ಸ್ಟಡೀಸ್ ಲೈಕ್ BE ಆರ್ BTech ಮಾಡ್ಕೋಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಅಲ್ಲಿ ಫಸ್ಟ್ ಇಯರ್ ಓದ್ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನೀವು ಸೆಕೆಂಡ್ ಇಯರ್ ನಲ್ಲಿ ಜಾಯಿನ್ ಆಗ್ಬೋದು. ಅಂದ್ರೆ ಥರ್ಡ್ ಸೆಮಿಸ್ಟರ್ಗೆ ಡೈರೆಕ್ಟ್ ಆಗಿ ನೀವು ಎಂಟ್ರಿಯನ್ನ ಪಡ್ಕೋಬಹುದು ಅಂತಕ್ಕಂಥದ್ದು. ಸೊ ಆಮೇಲೆ ಕೆಲವು ಕಾಲೇಜುಗಳು ಆ ಒಂದು ಡಿಪ್ಲೊಮಾ ಆದ ನಂತರ ನೀವೇನಾದ್ರೂ BE ಅಥವಾ BTechಗೆ ಹೋಗ್ಬೇಕು ಅಂತಂದ್ರೆ ಕೆಲವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಥರ್ಡ್ ಸೆಮಿಸ್ಟರ್ಗೆ ಹೋಗ್ಬೋದು ಅಂತ ಹೇಳಿದೆ ನಾನು. ಸೊ ಅದೇ ರೀತಿ ಕೆಲವು ಕಾಲೇಜುಗಳು ಮಾತ್ರ ಅಲ್ಲೂ ಕೂಡ ಏನ್ ಮಾಡ್ತಾರೆ, BE ಅಥವಾ BTechಗೆ ಹೋಗ್ಬೇಕು ಅಂದ್ರೆ ಎಂಟ್ರೆನ್ಸ್ ಒಂದು ಟೆಸ್ಟ್ ಮಾಡಿ ನಂತರ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ. ಇದು ಕೆಲವು ಕಾಲೇಜುಗಳಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಈ ಹಣ ಎಷ್ಟು ಖರ್ಚಾಗ್ಬೋದು, ಈ ಡಿಪ್ಲೊಮಾ ಕೋರ್ಸಸ್ ಮಾಡ್ಕೋಬೇಕು ಅಂತಂದ್ರೆ ಹಣ ಎಷ್ಟು ಖರ್ಚಾಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಈ BE BTech ಮಾಡ್ಕೋಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಬೇಕಾಗ್ತದೆ. ಯಾಕಂದ್ರೆ ಅದು ಒಂದು 4 ವರ್ಷದ ಕೋರ್ಸ್ ಆಗಿರೋದ್ರಿಂದ ಸ್ವಲ್ಪ ಹಣ ಜಾಸ್ತಿ ಖರ್ಚಾಗುತ್ತೆ. ಆದ್ರೆ ಇಲ್ಲಿ ಈ ಡಿಪ್ಲೊಮಾ 3 ವರ್ಷದ ಕೋರ್ಸ್ ಅನ್ನ 1.5 lakh ಇಂದ 2 lakhs ಒಳಗಡೆ ನಿಮಗೆ ಈ ಒಂದು ಡಿಪ್ಲೊಮಾ ಗ್ರಾಜುಯೇಷನ್ ಕೋರ್ಸು ನಿಮಗೆ ಲಭ್ಯ ಆಗ್ಬಿಡುತ್ತೆ ಅಂತಕ್ಕಂಥದ್ದು. ಸೊ ಆಮೇಲೆ ಇದರಲ್ಲಿರ್ತಕ್ಕಂಥ ಉದ್ಯೋಗ ಅವಕಾಶಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಅಂದ್ರೆ ಜಾಬ್ ಅಪಾರ್ಚುನಿಟೀಸ್ ಯಾವ್ಯಾವ ಇರುತ್ತೆ ಅಂತಕ್ಕಂಥದ್ದು. ಈ ಜಾಬ್ ಅಪಾರ್ಚುನಿಟೀಸ್ ಅಂತಕ್ಕಂಥದ್ದು ಬೋತ್ ಇನ್ ಗೌರ್ಮೆಂಟ್ ಅಂಡ್ ಪ್ರೈವೇಟ್ ಸೆಕ್ಟರ್ಸ್. ಅಂದ್ರೆ ಇಲ್ಲಿ ಗೌರ್ಮೆಂಟ್ ಇಲಾಖೆಗಳು, ಸರ್ಕಾರಿ ಇಲಾಖೆಗಳಲ್ಲೂ ಕೂಡ, ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಲಾಖೆಗಳಲ್ಲೂ ಕೂಡ ನಿಮಗೆ ಯಥೇಚ್ಛವಾಗಿ ಉದ್ಯೋಗದ ಲಭ್ಯತೆಗಳು ದೊರೆಯುತ್ತೆ. ಅದೇ ರೀತಿ ಖಾಸಗಿ ಅಥವಾ ಪ್ರೈವೇಟ್ ಸೆಕ್ಟರ್ ಅಂದ್ರೆ ಖಾಸಗಿ ಕಂಪನಿಗಳಿರ್ಬೋದು, ಇಂಡಸ್ಟ್ರೀಸ್ಗಳಲ್ಲಿರ್ಬೋದು, ಈ ರೀತಿ ಅಲ್ಲೂ ಕೂಡ ನಿಮಗೆ ಹೇರಳವಾಗಿ ಈ ಡಿಪ್ಲೊಮಾ ಹೋಲ್ಡರ್ಸ್ಗಳಿಗೆ ಉದ್ಯೋಗದ ಒಂದು ಅವಕಾಶಗಳು ಸಾಕಷ್ಟು ಇರುತ್ತೆ ಅಂತಕ್ಕಂಥದ್ದು. ಖಾಸಗಿ ಕಂಪನಿಗಳಲ್ಲಿ ಅತ್ಯಂತ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನ ಈ ಡಿಪ್ಲೊಮಾ ಗ್ರಾಜುಯೇಟ್ಸ್ ಪಡ್ಕೊಳ್ತಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಯಾವ್ಯಾವ ಒಂದು ಕಂಪನಿಗಳಲ್ಲಿ ಮತ್ತೆ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ನಿಮಗೆ ಉದ್ಯೋಗದ ಅವಕಾಶಗಳು ಲಭ್ಯ ಇದೆ ಅಂತಕ್ಕಂಥದ್ದನ್ನ ಈಗ ನಾವು ನೋಡೋಣ ಅಂತಕ್ಕಂಥದ್ದು. ನೀವು ಡಿಪ್ಲೊಮಾ ವ್ಯಾಸಂಗ ಮಾಡುವಂತ ಸಂದರ್ಭದಲ್ಲೇನೆ 6th ಸೆಮಿಸ್ಟರ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ, ಅಂದ್ರೆ ನೀವು ಕಂಪ್ಲೀಷನ್ ಸ್ಟೇಜ್ ಅಲ್ಲಿ ಇರುವಂತ ಸಂದರ್ಭದಲ್ಲೇನೆ ಒಂದು ಬೇರೆ ಬೇರೆ ಒಳ್ಳೆಯ ಕಂಪನಿಗಳು ಕೂಡ ಏನ್ ಮಾಡ್ತವೆ, ಕ್ಯಾಂಪಸ್ ಸೆಲೆಕ್ಷನ್ಗೆ ಅವಕಾಶವನ್ನ ಮಾಡಿಕೊಡ್ತವೆ. ಸೊ ಆ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮತ್ತೆ ಪರ್ಸೆಂಟೇಜ್ ಮತ್ತೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅವೆಲ್ಲವೂ ಕೂಡ ನೋಡಿ ಅಲ್ಲೇ ಡೈರೆಕ್ಟ್ ಇಂಟರ್ವ್ಯೂ ಅನ್ನ ಮಾಡಿ ನಿಮ್ಮನ್ನ ಕ್ಯಾಂಪಸ್ ಸೆಲೆಕ್ಷನ್ ಅನ್ನ ಮಾಡ್ಕೊಳ್ತಾರೆ ಡಿಪ್ಲೊಮಾ ಕೋರ್ಸ್ ಮುಗಿದ ನಂತರ. ಸೊ ಆಮೇಲೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಈ ಒಂದು ಸೆಕ್ಟರ್ಗಳಲ್ಲಿ ಕೂಡ ಅತ್ಯುತ್ತಮವಾದಂತಹ ಉದ್ಯೋಗದ ಅವಕಾಶಗಳನ್ನ ನಾವು ನೋಡ್ತೀವಿ. ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಇಂಡಿಯನ್ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ನಿಮಗೆ ಸಾಕಷ್ಟು ಡಿಪ್ಲೊಮಾ ಹೋಲ್ಡರ್ಸ್ಗೆ ಸಾಕಷ್ಟು ಉದ್ಯೋಗದ ಅವಕಾಶಗಳು ಅಲ್ಲಿ ಲಭ್ಯ ಇರ್ತದೆ. ಮತ್ತೆ ಪವರ್ ಗ್ರಿಡ್ ಕಂಪನಿಗಳಲ್ಲಿ ಅಂತಂದ್ರೆ ಈ ಎಲೆಕ್ಟ್ರಿಸಿಟಿ ಜನರೇಟಿಂಗ್ ಸ್ಟೇಷನ್ಸ್ ಏನಿದೆ, KPTCL ಅಂತ ಏನ್ ಹೇಳ್ತೀವಲ್ಲ, KPTCL ಈ ತರ ಒಂದು ವಿದ್ಯುತ್ ಅನ್ನು ಉತ್ಪತ್ತಿ ಮಾಡುವಂತಹ ಒಂದು ಪವರ್ ಸ್ಟೇಷನ್ಗಳಲ್ಲೂ ಕೂಡ ನಿಮಗೆ ಡಿಪ್ಲೊಮಾ ಆದಂತವರಿಗೆ ಅತ್ಯುತ್ತಮವಾದಂತಹ ಒಂದು ಅವಕಾಶಗಳನ್ನು ನೀಡಲಾಗುತ್ತೆ. ಅದೇ ರೀತಿ BHEL ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, ಸೊ ಆ ಒಂದು ಕಂಪನಿನಲ್ಲೂ ಕೂಡ ಅದು ಕೂಡ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಒಂದು ಕಂಪನಿ ಆಗಿರೋದ್ರಿಂದ ಅಲ್ಲೂ ಕೂಡ ಉದ್ಯೋಗದ ಅವಕಾಶಗಳು ಲಭ್ಯ ಇರುತ್ತೆ. ಆಮೇಲೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ಸ್
ಅಂತಂದ್ರೆ KPTCL ಅಂತ ಏನು ಹೇಳ್ತೀವಿ ನಾವು, ಆಮೇಲೆ ಬೆಸ್ಕಾಮು, ಮೆಸ್ಕಾಮು, ಈ ರೀತಿ ಇರ್ತಕ್ಕಂಥ ಏನು ಕಂಪನಿಗಳಿರುತ್ತೆ, ಎಲೆಕ್ಟ್ರಿಸಿಟಿ ಕಂಪನಿಗಳು. ಸೊ ಆ ಕಂಪನಿಗಳಲ್ಲೂ ಕೂಡ ಉದ್ಯೋಗದ ಒಂದು ಅವಕಾಶಗಳು ಇರುತ್ತೆ ಅಂತಕ್ಕಂಥದ್ದು. ಆಮೇಲೆ ಈ BEL, ಭಾರತ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, ಸೊ ಅಲ್ಲೂ ಕೂಡ ಲಭ್ಯ ಇರುತ್ತೆ. ಮತ್ತೆ NTPC ಅಂತ ಕಂಪನಿ, KSRTC ಕಂಪನಿಗಳಲ್ಲಿ, ಮತ್ತೆ ನೇವಿ ಡಿಪಾರ್ಟ್ಮೆಂಟ್, ಮತ್ತೆ KPSC ಇಂದ ಕಾಲಾಗ್ತಕ್ಕಂಥ ಅನೇಕ ಉದ್ಯೋಗಗಳು ಕೂಡ ಡಿಪ್ಲೊಮಾದಿಂದನೇ ಕೂಡಿರ್ತವೆ ಅಂತಕ್ಕಂಥದ್ದು. ಆಮೇಲೆ BWSSB ಅಂದ್ರೆ ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಸೀವೇಜ್ ಬೋರ್ಡ್ ಏನಂತ ಹೇಳ್ತೀವಲ್ಲ, ಸೊ ಆ ಒಂದು ಬೋರ್ಡ್ನಲ್ಲಿ ಕೂಡ ನಿಮಗೆ ಉದ್ಯೋಗಗಳು ಲಭಿಸುತ್ತೆ. BEML, ಆಮೇಲೆ ಮೆಟ್ರೋ ಕಂಪನಿಗಳು, DRDO, BMRCL, PWD ಮತ್ತೆ ಇಲಾಖೆ, ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ IIAP, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಲ್ಲೂ ಕೂಡ ಲಭ್ಯ ಇರ್ತದೆ. ಮತ್ತೆ NTPC ನಲ್ಲೂ ಉದ್ಯೋಗದ ಅವಕಾಶಗಳು ದೊರಕುತ್ತೆ. ಆಮೇಲೆ BARC ನಲ್ಲೂ ಕೂಡ ನಿಮಗೆ ಉದ್ಯೋಗದ ಅವಕಾಶಗಳು ಲಭ್ಯ ಇರುತ್ತೆ. ಮತ್ತೆ ಇಸ್ರೋದಲ್ಲೂ ಕೂಡ ಉದ್ಯೋಗದ ಅವಕಾಶಗಳು ಇರುತ್ತೆ. ಮತ್ತೆ ಕೋಲ್ ಇಂಡಿಯಾ ಕೂಡ ನಿಮಗೆ ಉದ್ಯೋಗದ ಅವಕಾಶಗಳು ಇರ್ತದೆ. ಮತ್ತೆ SAIL ಆ ಕಂಪನಿನಲ್ಲೂ ಕೂಡ ನಿಮಗೆ ಉದ್ಯೋಗದ ಅವಕಾಶಗಳು, ಡಿಪ್ಲೊಮಾ ಆದ ನಂತರ ಉದ್ಯೋಗದ ಅವಕಾಶಗಳು ದೊರಕುತ್ತೆ ಅಂತಕ್ಕಂಥದ್ದು. ಮತ್ತು ವಿಶೇಷವಾಗಿ ಅತ್ಯಂತ ಹೆಚ್ಚಿನ ಒಂದು ಹೆಸರು ಮಾಡಿರ್ತಕ್ಕಂಥ ರೆಪ್ಯೂಟೆಡ್ ಪ್ರೈವೇಟ್ ಕಂಪನೀಸ್ಗಳಲ್ಲೂ ಕೂಡ, ಅಂದ್ರೆ ಈ ಟಾಟಾ ಮೋಟಾರ್ಸ್ ಇರ್ಬೋದು, ಬಜಾಜ್ ಕಂಪನಿಗಳಿರ್ಬೋದು, ಹೀರೋ ಕಂಪನಿ ಇರ್ಬೋದು, ಲೈಲ್ಯಾಂಡ್ ಕಂಪನಿ ಇರ್ಬೋದು, ಫೋರ್ಡ್, ಹೋಂಡಾ, ಈ ರೀತಿಯ ಒಂದು ಫೇಮಸ್ ಪ್ರೈವೇಟ್ ಕಂಪನಿಗಳಲ್ಲೂ ಕೂಡ ಡಿಪ್ಲೊಮಾ ಆದವರಿಗೆ ಅತ್ಯಂತ ಹೆಚ್ಚಿನ ಉದ್ಯೋಗದ ಅವಕಾಶಗಳು ಅಲ್ಲಿ ಲಭಿಸುತ್ತವೆ ಅಂತಕ್ಕಂಥದ್ದು. ಅದಾದ ನಂತರ ಏರೋನಾಟಿಕಲ್ ಇಂಡಸ್ಟ್ರಿ ಅಂತಂದ್ರೆ ವಿಮಾನ ಕೈಗಾರಿಕೆಗಳು ಏನಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತ ಕೈಗಾರಿಕೆಗಳಲ್ಲೂ ಕೂಡ ಡಿಪ್ಲೊಮಾ ಆದಂತವರಿಗೆ ಉದ್ಯೋಗದ ಅವಕಾಶಗಳು ಲಭಿಸುತ್ತೆ. ಮತ್ತೆ ಕೆಮಿಕಲ್ ಇಂಡಸ್ಟ್ರಿನಲ್ಲಿ, ಆಟೋಮೊಬೈಲ್ ಇಂಡಸ್ಟ್ರಿಗಳಲ್ಲಿ, ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ, ಮತ್ತು ಅಗ್ರಿಕಲ್ಚರಲ್ ಇಂಡಸ್ಟ್ರಿಗಳಲ್ಲಿ, ಮತ್ತೆ ಪೆಟ್ರೋಲಿಯಂ ಇಂಡಸ್ಟ್ರಿಗಳಲ್ಲಿ, ಮತ್ತೆ ಪವರ್ ಪ್ಲಾಂಟ್ಸ್ಗಳಲ್ಲೂ ಕೂಡ, ಮತ್ತೆ ಸ್ಟೀಲ್ ಪ್ಲಾಂಟ್ಸ್, ಮತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಲ್ಲಿ ಕೂಡ ನಿಮಗೆ ಹೆಚ್ಚಿನದಾಗಿ ಡಿಪ್ಲೊಮಾ ಆದಂತವರಿಗೆ ಅತ್ಯಂತ ಹೆಚ್ಚಿನ ಉದ್ಯೋಗ ಅವಕಾಶಗಳು ಅಲ್ಲಿ ದೊರಕುತ್ತವೆ ಅಂತಕ್ಕಂಥದ್ದು. ಸೊ ಈಗ ಈ ಒಂದು ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅಲ್ಲಿ ಜಾಬ್ ಪೊಸಿಷನ್ಸ್, ಈಗ ಡಿಪ್ಲೊಮಾ ಇಂಜಿನಿಯರಿಂಗ್ ಆದ ನಂತರ ಅವರಿಗೆ ಬೇರೆ ಬೇರೆ ಪ್ರೈವೇಟ್ ಅಂಡ್ ಗವರ್ಮೆಂಟ್ ಸೆಕ್ಟರ್ಗಳಲ್ಲಿ, ಅಂದ್ರೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ಗಳಿರ್ಬೋದು ಅಥವಾ ಪ್ರೈವೇಟ್ ಕಂಪನಿಗಳಿರ್ಬೋದು, ಸೊ ಆ ಎಲ್ಲ ಒಂದು ಇಂಡಸ್ಟ್ರಿಗಳಲ್ಲಿ ಅಥವಾ ಗವರ್ಮೆಂಟ್ ಸೆಕ್ಟರ್ಗಳಲ್ಲಿ ಆ ಒಂದು ಡಿಪ್ಲೊಮಾ ಆದಂತವ್ರಿಗೆ ಇರ್ತಕ್ಕಂಥ ಜಾಬ್ ಪೊಸಿಷನ್ಸ್ಗಳು ಯಾವುವು ಅಂತ ನಾವು ಸ್ವಲ್ಪ ನೋಡೋಣ. ಅದರಲ್ಲಿ ಸೇಫ್ಟಿ ಆಫೀಸರ್ ಅಂತ ಹೇಳಿ ಮಾಡ್ಕೊಳ್ತಾರೆ. KPCL ನಲ್ಲಿ ಸೇಫ್ಟಿ ಆಫೀಸರ್ ಅಂತ ಡಿಪ್ಲೊಮಾ ಆದವರಿಗೆ ಅದೊಂದು ಜಾಬ್ ಪೊಸಿಷನ್ ಅದು. ಮತ್ತೆ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತೆ ಜೂನಿಯರ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ಅಥವಾ ಜೂನಿಯರ್ ಇಂಜಿನಿಯರ್ ಅಂತೇಳಿ ಅದನ್ನ PWD ನಲ್ಲಿ ಆ ರೀತಿಯ ಒಂದು ಜಾಬ್ ಪೊಸಿಷನ್ ಅನ್ನ ಕೊಡ್ತಾರೆ ಡಿಪ್ಲೊಮಾ ಆದಂತವ್ರಿಗೆ. ಮತ್ತು ಜೂನಿಯರ್ ಇಂಜಿನಿಯರ್ ಅಂತ ಕರೀತಾರೆ. ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯುನಾನಿ ಮೆಡಿಕಲ್ಸ್ ಅಲ್ಲಿ ಈ ಜೂನಿಯರ್ ಇಂಜಿನಿಯರ್ಸ್ ಹುದ್ದೆಗಳನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಡಿಪ್ಲೊಮಾ ಆದಂತವ್ರಿಗೆ ಉದ್ಯೋಗದ ಅವಕಾಶಗಳನ್ನ ನೀಡ್ತಾರೆ. ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು, ಅಸಿಸ್ಟೆಂಟ್ ಮ್ಯಾನೇಜರ್ಸ್, ಪ್ರೋಸೆಸ್ ಡೆವಲಪ್ಮೆಂಟ್ ಟೆಕ್ನಾಲಜಿಸ್ಟ್, ಸೆಕ್ಷನ್ ಹೆಡ್, ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್, ಸೇಲ್ಸ್ ಇಂಜಿನಿಯರ್, ಟೆಕ್ನಿಷಿಯನ್, ಮತ್ತೆ ಮೆಕ್ಯಾನಿಕ್ ಡಿಸೈನರ್, ಈ ರೀತಿಯ ಒಂದು ಜಾಬ್ ಪೊಸಿಷನ್ಗಳಿಗೆ ಆ ಹೆಸರುಗಳ ಮೂಲಕ ಅವ್ರಿಗೆ ಏನ್ ಮಾಡ್ತಾರೆ, ಜಾಬ್ಸ್ ಅನ್ನ ಕಾಲ್ ಮಾಡ್ತಾರೆ. ಅಥವಾ ಒಂದು ಆ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಆ ಹೆಸರುಳ್ಳ ಆ ಜಾಬ್ಗಳನ್ನ ಸೃಷ್ಟಿ ಮಾಡಿ ಅವರಿಗೆ ಉದ್ಯೋಗವನ್ನ ಕೊಡಲಾಗುತ್ತೆ ಅಂತಕ್ಕಂಥದ್ದು. ಆಮೇಲೆ ನಾನು ಈಗಾಗಲೇ ಪಾಲಿಟೆಕ್ನಿಕ್ ಡಿಪ್ಲೊಮಾ ಇಂಜಿನಿಯರಿಂಗ್ ಅಲ್ಲಿ ದೇರ್ ಆರ್ 2 types ಆಫ್ ಡಿಪ್ಲೊಮಾಸ್ ಅಂತ ಹೇಳಿದೆ. ಅಂದ್ರೆ ಒಂದು ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಬ್ರಾಂಚಸ್, ಡಿಪ್ಲೊಮಾ ಇನ್ ನಾನ್ ಇಂಜಿನಿಯರಿಂಗ್ ಬ್ರಾಂಚಸ್ ಅಂತ ಹೇಳಿ. ಈಗ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಬ್ರಾಂಚಸ್ ಅಲ್ಲಿ ಯಾವ ಬ್ರಾಂಚ್ಗಳಿದೆ, ಆಮೇಲೆ ಅದರ ಒಂದು ಡ್ಯೂರೇಷನ್ ಎಷ್ಟು, ಮತ್ತೆ ಯಾವ ಮೀಡಿಯಂ ಅಲ್ಲಿ ಇರುತ್ತೆ, ಎಷ್ಟು ಸಬ್ಜೆಕ್ಟ್ಗಳಿರ್ತವೆ, ಎಷ್ಟು ಸೆಮಿಸ್ಟರ್ಗಳಿರ್ತವೆ ಅಂತಕ್ಕಂಥದ್ದನ್ನ ಡೀಟೇಲ್ ಆಗಿ ಈಗ ನಾವು ತಿಳ್ಕೊಳ್ಳೋಣ. ಸೊ ಈಗ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಬ್ರಾಂಚಸ್ ಮಾತ್ರ ನಾನು ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ನಾನ್ ಇಂಜಿನಿಯರಿಂಗ್ ಬ್ರಾಂಚಸ್ ಕೂಡ ಇದೆ ಡಿಪ್ಲೊಮಾದಲ್ಲಿ. ಸೊ ಅದ್ರ ಬಗ್ಗೆ ನಂತರ ಡಿಸ್ಕಸ್ ಮಾಡೋಣ. ಈಗ ಇಂಜಿನಿಯರಿಂಗ್ ಡಿಪ್ಲೊಮಾ ಒಂದು ಕೋರ್ಸ್ ನ ಡ್ಯೂರೇಷನ್ ಎಷ್ಟಪ್ಪ ಅಂತಂದ್ರೆ 3 years ಅಂತಂದ್ರೆ ವರ್ಷಕ್ಕೆ 2 ಸೆಮಿಸ್ಟರ್ ಅಂತಂದ್ರೆ 3 ವರ್ಷಕ್ಕೆ 6 ಸೆಮಿಸ್ಟರ್ಸ್ ಇರುತ್ತೆ. ಸೊ 6 ಸೆಮಿಸ್ಟರ್ಗಳಿರುತ್ತೆ, ವರ್ಷಕ್ಕೆ 2 ಅಂತೆ. ಇದು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಕಡ್ಡಾಯವಾಗಿ ಇರುತ್ತೆ ಅಂತಕ್ಕಂಥದ್ದು. ಇದನ್ನ ಪಾಪ್ಯುಲರ್ ಆಗಿ ಪಾಲಿಟೆಕ್ನಿಕ್ ಡಿಪ್ಲೊಮಾ ಅಂತಾನು ಕೂಡ
ಕರೀತಾರೆ. ಸೊ ಇದರಲ್ಲಿ ಸೋ ಮೆನಿ ಇಂಜಿನಿಯರಿಂಗ್ ಬ್ರಾಂಚಸ್ ಇದೆ, ಅದರಲ್ಲಿ ಪ್ರಮುಖವಾಗಿ ಮೇಜರ್ ಡಿಪ್ಲೊಮಾ ಅಂದ್ರೆ ಪಾಪ್ಯುಲರ್ ಡಿಪ್ಲೊಮಾ ಕೋರ್ಸಸ್ ಯಾವುವು ಅನ್ನೋದ್ರ ಬಗ್ಗೆ ಮಾತ್ರ ಸಂಕ್ಷಿಪ್ತವಾಗಿ ನಾವು ಚರ್ಚೆ ಮಾಡೋಣ. ಸೊ ಇದರಲ್ಲಿ ಮೇಜರ್ ಡಿಪ್ಲೊಮಾ ಕೋರ್ಸಸ್ ಯಾವ್ದಪ್ಪ ಅಂತಂದ್ರೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಫೈರ್ ಸೇಫ್ಟಿ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ಸ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಇನ್ಸ್ಟ್ರುಮೆಂಟೇಶನ್ ಟೆಕ್ನಾಲಜಿ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಟೆಕ್ಸ್ಟೈಲ್ ಟೆಕ್ನಾಲಜಿ ಅಂತ ಇವು ಇಂಜಿನಿಯರಿಂಗ್ ಬ್ರಾಂಚಸ್, ಪಾಪ್ಯುಲರ್ ಬ್ರಾಂಚಸ್. ಇದಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಬ್ರಾಂಚಸ್ಗಳಿದೆ. ಮೇನ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೇಜರ್ ಆಗಿರುವಂತ ಒಂದು ಡಿಪ್ಲೊಮಾ ಕೋರ್ಸಸ್ಗಳು. ಸೊ ಇದರಲ್ಲಿ ಈ ಒಂದೊಂದು ಸೆಮಿಸ್ಟರ್ ಅಲ್ಲಿ ಎಷ್ಟೆಷ್ಟು ಸಬ್ಜೆಕ್ಟ್ಗಳನ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡೋಣ. ಸೆಮಿಸ್ಟರ್ ಫಸ್ಟ್ ಅಲ್ಲಿ 5 ಸಬ್ಜೆಕ್ಟ್ಸ್ ಅನ್ನ ಸ್ಟಡಿ ಮಾಡಿಸ್ಬೇಕಾಗತ್ತೆ. ಅಂದ್ರೆ ನಿಮಗೆ ಹಾಫ್ ಆಫ್ ದಿ ಒಂದು ಇಯರ್ ಏನಿರುತ್ತೆ, ಒಂದು ವರ್ಷದಲ್ಲಿ ಅರ್ಧ ವರ್ಷ 5 ಸಬ್ಜೆಕ್ಟ್ಗಳನ್ನು ಓದ್ತೀರಿ, ಅದಕ್ಕೊಂದು ಎಕ್ಸಾಮ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸೆಮ್ಗೆ ಮತ್ತೆ 5 ಸಬ್ಜೆಕ್ಟ್ ಅನ್ನು ಓದ್ಬೇಕಾಗುತ್ತೆ. ಫಸ್ಟ್ ಇಯರ್ ಅಲ್ಲಿ ಟೋಟಲ್ ಅಲ್ಲಿಗೆ ಎಷ್ಟಾಯ್ತು, ಫಸ್ಟ್ ಇಯರ್ ಎಷ್ಟು ಸಬ್ಜೆಕ್ಟ್ ಓದಬೇಕು ಅಂತಂದ್ರೆ 10 ಸಬ್ಜೆಕ್ಟ್ ಇರುತ್ತೆ, ಪ್ಲಸ್ 1 or 2 ಲ್ಯಾಂಗ್ವೇಜಸ್ ಮತ್ತೆ ಕೆಲವೊಂದು ಚಿಕ್ಕ ಸಬ್ಜೆಕ್ಟ್ಗಳು ಇರ್ತವೆ. ಟೋಟಲ್ ಆಗಿ 10 ರಿಂದ 12 ಸಬ್ಜೆಕ್ಟ್ ಅನ್ನ ನೀವು ಫಸ್ಟ್ ಇಯರ್ ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಇನ್ಕ್ಲೂಡಿಂಗ್ ಸೆಮಿಸ್ಟರ್ 1 ಅಂಡ್ ಸೆಮಿಸ್ಟರ್ 2 ಎರಡು ಸೇರ್ಕೊಂಡು 10 ರಿಂದ 12 ಸಬ್ಜೆಕ್ಟ್ ಗಳನ್ನ ಓದ್ಬೇಕಾಗತ್ತೆ. ಸೊ ಡಿಪ್ಲೊಮಾ ಕೋರ್ಸ್ ಅಲ್ಲಿ ಸೆಮಿಸ್ಟರ್ ಸಿಸ್ಟಮ್ ಇರೋದ್ರಿಂದ ತುಂಬಾನೇ ನಿಮಗೆ ಇಲ್ಲಿ ಸುಲಭ ನೋಡಿ. ಫಸ್ಟ್ 6 months ಅಲ್ಲಿ 5 ಸಬ್ಜೆಕ್ಟ್ ಅನ್ನು ಓದ್ಕೊಂಡ್ಬಿಟ್ಟು ಅದನ್ನ ನೀವು ಎಕ್ಸಾಮ್ ಬರೀತೀರಿ, ನಂತರ ಅಲ್ಲಿ ಕ್ಲೋಸ್ ಆಯ್ತು, ನೆಕ್ಸ್ಟ್ ಹೊಸ 5 ಸಬ್ಜೆಕ್ಟ್ಸ್ ಗಳನ್ನ ತೆಗೆದುಕೊಂಡು ನೆಕ್ಸ್ಟ್ ಸೆಮ್ ಅಲ್ಲಿ ಓದಿ ಎಕ್ಸಾಮ್ ಅನ್ನ ಬರೀತೀರಿ. ಅವೆರಡು ಕನ್ಸಾಲಿಡೇಟೆಡ್ ಆಗಿ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಸೊ ಹಾಗಾಗಿ ತುಂಬಾ ಸುಲಭವಾಗಿ ಸ್ಕೋರ್ ಮಾಡ್ಲಿಕ್ಕೆ ತುಂಬಾನೇ ಉತ್ತಮವಾಗಿರ್ತಕ್ಕಂಥದ್ದು. ಈ ಹಿಂದಿನ ದಿನಗಳಲ್ಲಿ ಇಡೀ ವರ್ಷದ 12 ಸಬ್ಜೆಕ್ಟ್ಗಳನ್ನ ಒಂದೇ ಬಾರಿ ಎಕ್ಸಾಮ್ ಮಾಡೋದ್ರಿಂದ ಬಹಳಷ್ಟು ಅಲ್ಲಿ ಫಲಿತಾಂಶದಲ್ಲಿ ತೊಂದರೆ ಆಗ್ತಕ್ಕಂಥ ಒಂದು ಕಾರಣಗಳು ಕೂಡ ಅಲ್ಲಿ ಇತ್ತು. ಸೊ ನಂತರ ಸೆಮಿಸ್ಟರ್ 3rd and 4th ಎರಡನೇ ವರ್ಷ ಸೆಕೆಂಡ್ ಇಯರ್ ಅಲ್ಲಿ ಸೆಮಿಸ್ಟರ್ 3rd ಮತ್ತೆ ಸೆಮಿಸ್ಟರ್ 4 ಅನ್ನ ಅಭ್ಯಾಸ ಮಾಡಿದ್ರೆ ಅಲ್ಲಿ 3rd ಸೆಮಿಸ್ಟರ್ ಅಲ್ಲಿ 6 ಸಬ್ಜೆಕ್ಟ್ಗಳು ಮತ್ತೆ 4th ಸೆಮಿಸ್ಟರ್ ಅಲ್ಲಿ ಕೂಡ 6 ಸಬ್ಜೆಕ್ಟ್, ಟೋಟಲ್ 12 ಸಬ್ಜೆಕ್ಟ್ ಅನ್ನ ನೀವು ಡಿಪ್ಲೊಮಾ ಸೆಕೆಂಡ್ ಇಯರ್ ಡಿಪ್ಲೊಮಾದಲ್ಲಿ ನೀವು 12 ಸಬ್ಜೆಕ್ಟ್ ಅನ್ನ ವರ್ಷದಲ್ಲಿ ಓದಬೇಕಾಗುತ್ತೆ. ನಂತರ ಸೆಮಿಸ್ಟರ್ 5 and ಸೆಮಿಸ್ಟರ್ 6, ಸೆಮಿಸ್ಟರ್ 5 ಅಲ್ಲಿ 6 ಸಬ್ಜೆಕ್ಟ್, ಸೆಮಿಸ್ಟರ್ 6 ಅಲ್ಲಿ 5 ಸಬ್ಜೆಕ್ಟ್ ಇರುತ್ತೆ, ಇನ್ಕ್ಲೂಡಿಂಗ್ ಪ್ರಾಜೆಕ್ಟ್ ವರ್ಕ್. ಸಾಕಷ್ಟು ಪ್ರಾಜೆಕ್ಟ್ ಅನ್ನ ಅಲ್ಲಿ ನೀವು ಮಾಡಬೇಕಾಗುತ್ತೆ. ಟೋಟಲ್ 11 ಸಬ್ಜೆಕ್ಟ್ಸ್ ಆ ಒಂದು ಡಿಪ್ಲೊಮಾ 3rd ಇಯರ್ ಅಲ್ಲಿ ನಿಮಗೆ ವ್ಯಾಸಂಗ ಮಾಡಲಿಕ್ಕೆ ಕೋರ್ಸ್ ಅನ್ನ ವ್ಯಾಸಂಗ ಮಾಡಲಿಕ್ಕೆ ನಿಮಗೆ ಡ್ಯೂರೇಷನ್ ಇರ್ತದೆ ಮತ್ತು ಅಷ್ಟು ಸಬ್ಜೆಕ್ಟ್ ಗಳನ್ನ ಅಲ್ಲಿ ಅಳವಡಿಸಲಾಗಿರುತ್ತೆ ಅಂತಕ್ಕಂಥದ್ದು. ಅಂದ್ರೆ ಡಿಪ್ಲೊಮಾ ಫಸ್ಟ್ ಇಯರ್ ಅಲ್ಲಿ 12 ಸಬ್ಜೆಕ್ಟು, ಆಮೇಲೆ 2ನೇ ವರ್ಷದ ಡಿಪ್ಲೊಮಾದಲ್ಲಿ 12 ಸಬ್ಜೆಕ್ಟು, 3ನೇ ವರ್ಷದ ಡಿಪ್ಲೊಮಾದಲ್ಲಿ 11 ಸಬ್ಜೆಕ್ಟ್ಗಳು ಇರುತ್ತೆ. ಅದನ್ನ ಸೆಮಿಸ್ಟರ್ ಮಾಡಿ ಡಿವೈಡ್ ಮಾಡೋದ್ರಿಂದ ನಿಮಗೆ ಸ್ಟಡಿ ಮಾಡ್ಕೊಳ್ಳಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಎನ್ನುವಂಥದ್ದು. ಸೊ ಹಾಗಾದ್ರೆ ಮುಂದಿನ ವಿಷಯ ಏನಪ್ಪಾ ಅಂತಂದ್ರೆ ಡಿಪ್ಲೊಮಾ ಇನ್ ನಾನ್ ಇಂಜಿನಿಯರಿಂಗ್ ಕೋರ್ಸಸ್, ಅವುಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ನಾವು ಇದುವರೆಗೂ ಚರ್ಚೆ ಮಾಡಿರ್ತಕ್ಕಂಥದ್ದು ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಕೋರ್ಸಸ್. ಈಗ ಚರ್ಚೆ ಮಾಡ್ತಕ್ಕಂಥದ್ದು ಡಿಪ್ಲೊಮಾ ಇನ್ ನಾನ್ ಇಂಜಿನಿಯರಿಂಗ್ ಕೋರ್ಸಸ್. ನಾನ್ ಇಂಜಿನಿಯರಿಂಗ್ ಕೋರ್ಸಸ್ ಅಲ್ಲಿ ಮೇನ್ ಯಾವ್ದಪ್ಪ ಅಂತಂದ್ರೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಆರ್ಟ್. ಅಂದ್ರೆ ಸಾಕಷ್ಟು ನಾನ್ ಇಂಜಿನಿಯರಿಂಗ್ ಕೋರ್ಸಸ್ ಗಳನ್ನ ನಾವು ನೋಡ್ತೀವಿ, ಅದರಲ್ಲಿ ಕೆಲವನ್ನ ಮಾತ್ರ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಡಿಪ್ಲೊಮಾ ಇನ್ ಕಮರ್ಷಿಯಲ್ ಆರ್ಟ್ ಅಂದ್ರೆ ಕಲೆ, ಡ್ರಾಯಿಂಗ್ ಏನ್ ಬಿಡಿಸ್ತಾರಲ್ಲ ಅದು ಡಿಪ್ಲೊಮಾ ಇನ್ ಕಮರ್ಷಿಯಲ್ ಆರ್ಟ್. ಮತ್ತೆ ಡಿಪ್ಲೊಮಾ ಇನ್ ಆರ್ಟ್ ಟೀಚಿಂಗ್, ಡಿಪ್ಲೊಮಾ ಇನ್ ಬ್ಯೂಟಿ ಕಲ್ಚರ್ ಅಂಡ್ ಹೇರ್ ಡ್ರೆಸ್ಸರ್ಸ್, ಡಿಪ್ಲೊಮಾ ಇನ್ ಬ್ಯೂಟಿ ಕಲ್ಚರ್ ಅಂಡ್ ಹೇರ್ ಡ್ರೆಸ್ಸರ್ಸ್, ಡಿಪ್ಲೊಮಾ ಇನ್ ಗಾರ್ಮೆಂಟ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಸ್ಟೆನೋಗ್ರಫಿ, ಡಿಪ್ಲೊಮಾ ಇನ್ ಲ್ಯಾಬೊರೇಟರಿ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂಡ್ ಕೇಟರಿಂಗ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಪೌಲ್ಟ್ರಿ, ಡಿಪ್ಲೊಮಾ ಇನ್ ಮ್ಯೂಸಿಕಲಿ ಕಾರ್ನಾಟಿಕ್ ವೋಕಲ್ ಅಂಡ್ ಕ್ಲಾಸಿಕಲ್, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಫುಡ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆರೈನ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಫಾರ್ಮಸಿ ಅಂತಂದ್ರೆ ಡಿ ಫಾರ್ಮಾ ಅಂತ ಏನ್ ಹೇಳ್ತೀವಲ್ಲ ಅದು, ಮತ್ತೆ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ,
ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನಿಂಗ್, ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಲೆದರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಟೆಕ್ಸ್ಟೈಲ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಟೆಕ್ನಾಲಜಿ. ಈ ರೀತಿ ಸರಣಿನೇ ಹೋಗ್ತಾ ಇರುತ್ತೆ. ಅನೇಕ ಬ್ರಾಂಚಸ್ ನಾನ್ ಇಂಜಿನಿಯರಿಂಗ್ ಕೋರ್ಸಸ್ಗಳಲ್ಲಿ ಡಿಪ್ಲೊಮಾ ಕೋರ್ಸ್ಗಳು ಅಂತಂದ್ರೆ ಲೆಕ್ಕ ಇಲ್ಲದಷ್ಟು ಬ್ರಾಂಚ್ಗಳಿದಾವೆ. ಇದರಲ್ಲಿ ಮಾತ್ರ ಕೆಲವನ್ನ ಪಾಪ್ಯುಲರ್ ಆಗಿರ್ತಕ್ಕಂಥ ಕೆಲವೊಂದು ಬ್ರಾಂಚ್ಗಳನ್ನ ನಾವು ನೋಡ್ಬೇಕಾಗ್ತದೆ. ಸೊ ಇದರಲ್ಲಿ ಕಮರ್ಷಿಯಲ್ ಆರ್ಟು ಮತ್ತೆ ಆರ್ಟ್ ಟೀಚಿಂಗು, ಬ್ಯೂಟಿ ಕಲ್ಚರ್ ಅಂಡ್ ಹೇರ್ ಡ್ರೆಸ್ಸಸ್, ಆಮೇಲೆ ಗಾರ್ಮೆಂಟ್ ಇಂಡಸ್ಟ್ರಿಗಳು ಜಾಸ್ತಿ ಇರೋದ್ರಿಂದ ಸೊ ಗಾರ್ಮೆಂಟ್ ಟೆಕ್ನಾಲಜಿ ಮಾಡಿಕೊಂಡು ಕೂಡ ಅನುಕೂಲ ಆಗುತ್ತೆ. ಸ್ಟೆನೋಗ್ರಫಿ, ಲ್ಯಾಬೊರೇಟರಿ ಟೆಕ್ನಿಷಿಯನ್, ಹೋಟೆಲ್ ಮ್ಯಾನೇಜ್ಮೆಂಟ್, ಮತ್ತೆ ಕೇಟರಿಂಗ್ ಟೆಕ್ನಾಲಜಿ, ಪೌಲ್ಟ್ರಿ ಕೋಳಿ ಫಾರ್ಮ್ ಮಾಡ್ಕೊಳ್ಳೋಕೆ ಬೇಕಾಗಿರ್ತಕ್ಕಂಥ ಡಿಪ್ಲೊಮಾ, ಮ್ಯೂಸಿಕ್ ಅಂದ್ರೆ ಕಾರ್ನಾಟಿಕ್, ವೋಕಲ್ಲು, ಕ್ಲಾಸಿಕಲ್ಲು, ಆಮೇಲೆ ಫುಡ್ ಟೆಕ್ನಾಲಜಿ, ಮತ್ತೆ ಫಾರ್ಮಸಿ, ಬಿ ಫಾರ್ಮ್, ಅದು ಡಿಪ್ಲೊಮಾ ಇನ್ ಫಾರ್ಮಸಿ, ಡಿ ಫಾರ್ಮಾ, ಮತ್ತೆ ಜನರಲ್ ನರ್ಸಿಂಗ್ ಅಂಡ್ ಮಿಡ್ ವೈಫ್ ಆಗ್ತಕ್ಕಂಥ ಒಂದು ಡಿಪ್ಲೊಮಾ, ಇಂಟೀರಿಯರ್ ಡಿಸೈನಿಂಗು, ಮತ್ತೆ ಟೂಲ್ ಅಂಡ್ ಡೈ ಮೇಕಿಂಗು, ಪ್ರಿಂಟಿಂಗು, ಪ್ಲಾಸ್ಟಿಕ್ಕು, ಲೆದರು, ಟೆಕ್ಸ್ಟೈಲು, ಆಮೇಲೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್, ಇವೆಲ್ಲ ಇತ್ತೀಚಿನ ಒಂದು ಉದ್ಯೋಗದ ಅವಕಾಶಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಇವು ಮೇನ್ ಪಾಪ್ಯುಲರ್ ಆಗಿದ್ದಾವೆ. ಸೊ ಈ ಒಂದು ಕೋರ್ಸ್ಗಳನ್ನ ಮಾಡ್ಕೊಂಡ್ರೆ ಆ ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸಸ್ಗಳನ್ನು ಹೊರತುಪಡಿಸಿ ನಾನ್ ಇಂಜಿನಿಯರಿಂಗ್ ಕೋರ್ಸಸ್ಗಳಲ್ಲಿ ಇವು ಪ್ರಮುಖವಾಗಿ ತುಂಬಾ ಚೆನ್ನಾಗಿದ್ದಾವೆ. ಉದ್ಯೋಗದ ದೃಷ್ಟಿಯಿಂದ, ಎಂಪ್ಲಾಯ್ಮೆಂಟ್ ದೃಷ್ಟಿಯಿಂದ ಇವೆಲ್ಲವೂ ಕೂಡ ಅನುಕೂಲ ಆಗಿದ್ದಾವೆ ಅಂತಕ್ಕಂಥದ್ದು. ಸೊ ಈಗ ಮುಂದೆ ಇವನ್ನು ಹೊರತುಪಡಿಸಿ ಮತ್ತೆ ಅದರ್ ದ್ಯಾನ್ ಡಿಪ್ಲೊಮಾಸ್ ಅಂದ್ರೆ ಅವು ಸ್ವಲ್ಪ ಪಾಪ್ಯುಲರ್ ಆಗಿಲ್ಲ, ಬಟ್ ಅದರಲ್ಲೂ ಕೂಡ ಕೆಲವು ಒಂದು ಯೂಸ್ಫುಲ್ ಆಗಿರ್ತಕ್ಕಂಥ ಕೆಲವು ಡಿಪ್ಲೊಮಾ ನಾನ್ ಇಂಜಿನಿಯರಿಂಗ್ ಡಿಪ್ಲೊಮಾಗಳ ಬಗ್ಗೆ ಸ್ವಲ್ಪ ನೋಡೋಣ. ಆಮೇಲೆ ಮೇನ್ ಉದ್ಯೋಗದ ದೃಷ್ಟಿಯಿಂದ ಇರ್ತಕ್ಕಂಥ ಡಿಪ್ಲೊಮಾ ಕೋರ್ಸಸ್ಗಳು ಡಿಪ್ಲೊಮಾ ಇನ್ ಅನಿಮೇಷನ್ ಅಂಡ್ ಮಲ್ಟಿಮೀಡಿಯಾ ಕೋರ್ಸಸ್. ನೋಡಿ, ಅನಿಮೇಷನ್ ಟೆಕ್ನಾಲಜಿ ಇವತ್ತು ತುಂಬಾ ಪಾಪ್ಯುಲರ್ ಆಗಿದೆ. ಸೊ ಅನಿಮೇಷನ್ ಮತ್ತೆ ಮಲ್ಟಿಮೀಡಿಯಾ ಕೋರ್ಸಸ್ಗಳು ಅದರಲ್ಲೂ ಕೂಡ ಆ ಒಂದು ಬ್ರಾಂಚ್ ಅಲ್ಲಿ ಡಿಪ್ಲೊಮಾ ಮಾಡ್ಬೋದು. ಆಮೇಲೆ ಮೆಡಿಕಲ್ ಟೆಕ್ನಿಷಿಯನ್, ಮೆಕ್ಯಾನಿಕಲ್ ಡ್ರಾಫ್ಟ್ಸ್ಮನ್, ಸಿವಿಲ್ ಡ್ರಾಫ್ಟ್ಸ್ಮ್ಯಾನ್, ಕೆಮಿಕಲ್ ಪ್ಲಾಂಟ್ ಆಪರೇಟರ್, ಲ್ಯಾಬೊರೇಟರಿ ಟೆಕ್ನಿಷಿಯನ್, ಕ್ವಾಂಟಿಟಿ ಸರ್ವೇಯರ್, ಏರ್ಲೈನ್ ಸ್ಟೀವಾರ್ಡ್ ಅಥವಾ ಸ್ಟೀವಾರ್ಡೆಸ್. ಆಮೇಲೆ ಇದರಲ್ಲಿ ಪ್ರಮುಖವಾಗಿ ಏರ್ಲೈನ್ ಸ್ಟೀವಾರ್ಡ್ ಆ ಒಂದು ಕೋರ್ಸಸ್ಗಳನ್ನು ಡಿಪ್ಲೊಮಾ ಮಾಡ್ಕೊಂಡ್ರೆ ಏರ್ಮನ್ ಸೆಲೆಕ್ಷನ್ ಬೋರ್ಡ್ಗಳಲ್ಲಿ ಆ ಒಂದು ಡಿಪ್ಲೊಮಾ ಕೋರ್ಸ್ ಏರ್ಲೈನ್ ಸ್ಟೀವಾರ್ಡ್ ಅಂಡ್ ಸ್ಟೀವಾರ್ಡಿಸ್ ಆದ್ರೆ ಆ ಕೋರ್ಸ್ಗಳಾದ್ರೆ ಆ ಏರ್ಮನ್ ಸೆಲೆಕ್ಷನ್ ಬೋರ್ಡ್ ಅಲ್ಲಿ ಅವರಿಗೆ ಉದ್ಯೋಗಗಳು ಅವಕಾಶಗಳು ಜಾಸ್ತಿ ಇರುತ್ತೆ ಅಂತಕ್ಕಂಥದ್ದು. ಸೊ ಇಷ್ಟು ಈ ಡಿಪ್ಲೊಮಾ ಕೋರ್ಸ್ಗಳ ಬಗ್ಗೆ ನಾವು ಸಂಪೂರ್ಣ ವಿವರವನ್ನ ತಿಳ್ಕೊಂಡ್ವಿ. ಸಿಂಪಲ್ ಆಗಿ ಇದೆಲ್ಲ ಸಾರಾಂಶವನ್ನ ಹೇಳೋದಾದ್ರೆ SSLC ನಂತರ ಮುಂದೇನು ಮಾಲಿಕೆಯಲ್ಲಿ ಈ ಒಂದು ಡಿಪ್ಲೊಮಾ ಕೋರ್ಸ್ಗಳ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥ ಒಂದು ಅಮೂಲ್ಯವಾದಂಥ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಇದಕ್ಕೆ ಒಂದು ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ ಅಂತ, ಮತ್ತೆ ಸೈನ್ಸ್ SLC ನಲ್ಲಿರ್ತಕ್ಕಂಥ ಸೈನ್ಸ್ ಮ್ಯಾಥ್ಸ್ ಅಲ್ಲಿ 55% ಇರಬೇಕು ಅಂತಕ್ಕಂಥದ್ದು. ಮತ್ತೆ ಇದಾದ ನಂತರ ಎಂಟ್ರೆನ್ಸ್ ಟೆಸ್ಟ್ ಅನ್ನು ಕೂಡ ಬರೆದು ಅದರಲ್ಲಿ ನೀವು ಎಲಿಜಿಬಿಲಿಟಿ ಆಗಬೇಕು, ಅದು ಒಂದು. ಆಮೇಲೆ ಕೆಲವು ಕಾಲೇಜಸ್ಗಳು ಡೈರೆಕ್ಟ್ ಆಗಿ ಕೂಡ ನೀವು ಮೆರಿಟ್ ಮೇಲೆ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಕೆಲವು ಇರ್ತವೆ. ಸೊ ಆಮೇಲೆ ಇದರಲ್ಲಿ ಈವ್ನಿಂಗ್ ಕ್ಲಾಸಸ್ನ ಒಂದು ಅನುಕೂಲ ಇದೆ. ರೆಗ್ಯುಲರ್ ಕ್ಲಾಸಸ್ ಮಾಡ್ಕೋಬಹುದು ಮತ್ತೆ ಈವ್ನಿಂಗ್ ಕ್ಲಾಸಸ್ ಕೂಡ ಮಾಡ್ಕೋಬಹುದು. ಆಮೇಲೆ ಮೇಯ್ನ್ ಆಗಿ ಈ ಡಿಪ್ಲೊಮಾ ಕಂಪ್ಲೀಟ್ ಮಾಡ್ಕೊಂಡ ನಂತರ ನೇರವಾಗಿ ಮತ್ತೆ ಹೈಯರ್ ಒಂದು ಕೋರ್ಸ್ಗೆ ಹೋಗ್ಬೇಕಾದ್ರೆ ಡೈರೆಕ್ಟ್ BE ಅಥವಾ BTech ನ ಸೆಕೆಂಡ್ ಇಯರ್ಗೆ ಅಂದ್ರೆ ಥರ್ಡ್ ಸೆಮಿಸ್ಟರ್ಗೆ ನೀವು ಡೈರೆಕ್ಟ್ ಆಗಿ ಜಾಯಿನ್ ಆಗ್ಬೋದು ಅಂತಕ್ಕಂಥದ್ದು. ಅದು ಒಂದು ಬಹಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ಅನುಕೂಲ. ಮತ್ತೆ BTech ಮಾಡ್ಲಿಕ್ಕೆ ಸುಮಾರು ಲಕ್ಷಗಳಷ್ಟು ಖರ್ಚು ಮಾಡೋದ್ರ ಬದಲು ಈ ಒಂದು ಇಂಜಿನಿಯರಿಂಗ್ ಅನ್ನ ಕೇವಲ 1.5 ಲಕ್ಷದಿಂದ 2 ಲಕ್ಷದ ಒಳಗಡೆ ನೀವು ಕಂಪ್ಲೀಟ್ ಮಾಡ್ತೀರಿ ಅಂತಕ್ಕಂಥದ್ದು. ಆಮೇಲೆ ಇದರಲ್ಲಿ ಜಾಬ್ ಆಪರ್ಚುನಿಟೀಸ್ ಗೌರ್ಮೆಂಟ್ ಅಲ್ಲೂ ಇರುತ್ತೆ, ಮತ್ತೆ ಇಂಡಿಯನ್ ರೈಲ್ವೇಸ್ ಇರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಈಗಾಗಲೇ ನಾನು ಹೇಳಿದಾಗೆ ಅದು ಕೂಡ ಅನೇಕ ಒಂದು ಅನುಕೂಲಗಳು ಇರ್ತವೆ. ಪ್ರೈವೇಟ್ ಖಾಸಗಿನಲ್ಲೂ ಕೂಡ ಖಾಸಗಿ ಕಂಪನಿಗಳಲ್ಲೂ ಕೂಡ ಹೇರಳವಾಗಿ ಉದ್ಯೋಗದ ಒಂದು ಅವಕಾಶಗಳು ಕೂಡ ಇರೋದ್ರಿಂದ ಈ ಒಂದು ಡಿಪ್ಲೊಮಾ ಮಾಡ್ಕೊಂಡ್ರೆ ತುಂಬಾನೇ ಅನುಕೂಲ. ಮತ್ತೆ ಸೆಮಿಸ್ಟರ್ ಸಿಸ್ಟಮ್ ಇರೋದ್ರಿಂದ ನಿಮಗೆ ಯಾಕಂತಂದ್ರೆ ನಾನು 87ರಲ್ಲಿ ನಾನು ಒಂದು ಕನ್ನಡ ಮಾಧ್ಯಮದಿಂದ ನಾನು ನಮ್ಮ ದಾವಣಗೆರೆ ತಾಲೂಕು ಒಂದು ಕುಗ್ರಾಮದಿಂದ ಕ್ಯಾತನಹಳ್ಳಿ ಅಂತಕ್ಕಂಥ ಒಂದು ಊರು, ನಮ್ದು ಸ್ವಂತ ಊರು ದಾವಣಗೆರೆ ತಾಲೂಕಿನಲ್ಲಿ. ಸೊ ಅಲ್ಲಿ ಒಂದು ಪಕ್ಕದ ಒಂದು ನಲ್ಕುಂದ ಶಾಲೆಯಲ್ಲಿ ನಾನು ಪ್ರೌಢಶಾಲೆಯನ್ನ ಮುಗಿಸ್ದೆ. ಅತ್ಯುತ್ತಮವಾದಂಥ ಪರ್ಸೆಂಟೇಜ್ ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ಮುಗಿಸ್ದೆ. ನಾನು ಕನ್ನಡ ಮೀಡಿಯಂ ಮಾಡ್ಕೊಂಡು ನೇರವಾಗಿ ನನಗೆ ಏನ್ ಮಾಡಿದ್ರು 87ರಲ್ಲಿ ಬೆಂಗಳೂರಿಗೆ ಹಾಕ್ಬಿಟ್ರು. ಬೆಂಗಳೂರಿನ ಒಂದು ಯಾವುದು ME
MEI ಪಾಲಿಟೆಕ್ನಿಕ್ ರಾಜಾಜಿನಗರ್ ಅಂತ. ಅದಕ್ಕಿಂತ ಮುಂಚೆ ಸ್ವಲ್ಪ ದಿವಸಗಳು ಟೆಕ್ಸ್ಟೈಲ್ ಟೆಕ್ನಾಲಜಿ ಮಾಡಿದೆ. ಅದು ಒಂದು ವಿಧಾನಸೌಧ ಪಕ್ಕದಲ್ಲಿದೆ, ಅದು ಒಂದು ಡಿಪ್ಲೊಮಾ ಕಾಲೇಜ್. ಸೊ ಅಲ್ಲಿಗೆ ಹಾಕ್ಬಿಟ್ರು ನನಗೆ. ಇಲ್ಲಿ ಏನು ಸಮಸ್ಯೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಈ ಕನ್ನಡ ಮಾಧ್ಯಮದಿಂದ ನಾನು ಆ ಸಂದರ್ಭದಲ್ಲಿ ಹೋದಾಗ ನನಗೆ ಅನೇಕ ಸವಾಲುಗಳು ಎದುರಾದವು. ಆಮೇಲೆ ನಂತರ ಏನಾಯಿತು, ಅಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಶನ್, ನಾನು ರಾಜಾಜಿನಗರದ ಸುಜಾತ ಟಾಕೀಸ್ ಪಕ್ಕದಲ್ಲೇ ಭಾಷಂ ಸರ್ಕಲಿಂದ ಹಿಂಭಾಗದಲ್ಲಿ MEI ಪಾಲಿಟೆಕ್ನಿಕ್ ಇದೆ. ಸೊ ಅಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಶನ್ ಕೋರ್ಸನ್ನು, ಅದು ಲೇಟೆಸ್ಟ್ ಆಗಿ ಅವತ್ತಿನ ಕಾಲಕ್ಕೆ ಬಂದಂಥ ಒಂದು ಕೋರ್ಸ್ ಅದು. ಅಲ್ಲಿ ಹೋದಾಗ ನನಗೆ ಏನು ಸಮಸ್ಯೆ ಎದುರಾಯಿತು ಅಂದರೆ, ನಾನು ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥದ್ದು ಅಲ್ಲಿ ಏಕದಮ್ ನನಗೆ 13 ಸಬ್ಜೆಕ್ಟ್ಗಳು ಓದಲಿಕ್ಕಾಗಲಿಲ್ಲ, ಇಂಗ್ಲೀಷ್ನಲ್ಲಿ ಇತ್ತು. ಆಮೇಲೆ ನೋಡಿ, ಅವಾಗ ಇಡೀ ವರ್ಷದ್ದೆಲ್ಲದನ್ನು ಕೂಡ 13 ಸಬ್ಜೆಕ್ಟನ್ನು ಓದಬೇಕಾಯಿತು. ಈಗೆಲ್ಲ ಏನು ಮಾಡಿದಾರೆ, ಅದನ್ನು ಸೆಮಿಸ್ಟರ್ ಆಗಿ ಭಾಗ ಮಾಡಿರೋದ್ರಿಂದ ನಿಮಗೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ. ನನಗೆ ಅಲ್ಲಿ ಎಲಿಜಿಬಿಲಿಟಿ ಸೆಕೆಂಡ್ ಇಯರ್ಗೆ ಕ್ಯಾರಿ ಓವರ್ ಸಿಸ್ಟಮ್ ಇತ್ತು. ಅವಾಗ ಎಲಿಜಿಬಿಲಿಟಿನೂ ಕೂಡ ನನಗೆ ಸಿಗಲಿಲ್ಲ. ಸುಮಾರು 3-4-5 ಸಬ್ಜೆಕ್ಟ್ಗಳನ್ನು ಕಳ್ಕೊಂಬಿಟ್ಟೆ. ಹಾಗಾಗಿ ಅದನ್ನು ಡಿಸ್ಕಂಟಿನ್ಯೂನೇ ಮಾಡಿಬಿಟ್ಟೆ ನಾನು. ಸೊ ಹಾಗಾಗಿ ಇವತ್ತು ಆ ಪರಿಸ್ಥಿತಿ ಇಲ್ಲ. ಈಗ ಏನಾಗಿದೆ ಅಂತಂದರೆ, ಸೆಮಿಸ್ಟರ್ ಸಿಸ್ಟಮ್ ಮಾಡಿರೋದ್ರಿಂದ ನಿಮಗೆ ಏನಾಗ್ತದೆ, 5-5 ಸಬ್ಜೆಕ್ಟನ್ನು ಒಂದು 6-6 ತಿಂಗಳಲ್ಲಿ ಕಂಪ್ಲೀಟಾಗಿ ಒಂದು ಪ್ರಾಕ್ಟಿಕಲ್ಸು ಮತ್ತು ಥಿಯರಿಯನ್ನು ಕಂಪ್ಲೀಟ್ ಮಾಡ್ಕೊಂಬಿಟ್ಟು ನೀವು ಸುಲಭವಾಗಿ ಆ ಕೋರ್ಸನ್ನು ಯಾವುದೇ ಒಂದು ಕ್ಯಾರಿ ಓವರ್ ಇಲ್ಲದೇ ಮತ್ತೆ ಅದನ್ನು ಸೆಕೆಂಡ್ ಇಯರ್ಗೆ ಕಟ್ಕೊಂಡು ಓದೋಂಥ ಅವಶ್ಯಕತೆನೇ ಇರೋದಿಲ್ಲ. ಅಷ್ಟು ಸುಲಭವಾಗಿ ನೀವು 5-6 ಸಬ್ಜೆಕ್ಟನ್ನು ಇಲ್ಲಿ ಹೆಂಗೆ ಓದ್ತೀರ ಹಂಗೆ ಮಾಡ್ಕೊಂಡ್ಬಿಡ್ಬೋದು, ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು. ಸೊ ಹಾಗಾಗಿ ಅದು ಒಂದು ಅನುಕೂಲ ಇದೆ. ಮತ್ತು ಸೆಮಿಸ್ಟರ್ ಸಿಸ್ಟಮ್ ಇರ್ತಕ್ಕಂಥದ್ದು ಒಂದು ತುಂಬಾ ಅನುಕೂಲ. ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥವ್ರಿಗೆ ನಾನು ಹೇಳೋದೇನು ಅಂತಂದರೆ, ಸ್ವಲ್ಪ ಇಲ್ಲಿ ಕನ್ನಡದಲ್ಲಿ ಓದಿರ್ತಕ್ಕಂಥವ್ರಿಗೆ ಅಲ್ಲಿರ್ತಕ್ಕಂಥ ಇಂಗ್ಲೀಷ್ನ ಟರ್ಮಿನಾಲಜೀಸ್ ಇರ್ಬೋದು, ಆ ಇಂಗ್ಲೀಷ್ನ ಪಾಠ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬಹುದು. ಸ್ವಲ್ಪ ಹೆಚ್ಚಿನದಾಗಿ ಶ್ರಮಪಟ್ಟು ನೀವು ಓದಿದ್ದೇ ಆದಲ್ಲಿ ಕನ್ನಡ ಮಾಧ್ಯಮದವರೆಗೂ ಕೂಡ ಡಿಪ್ಲೊಮೊ ಏನಂತ ಕಷ್ಟವಾದಂಥ ಕೋರ್ಸ್ ಅಲ್ಲೇ ಅಲ್ಲ. ಆದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿರ್ತಕ್ಕಂಥವ್ರಿಗೆ SSLCಯನ್ನು ಅಲ್ಲಿ ಅವ್ರಿಗೆ ತುಂಬ ಸುಲಭ ಆಗ್ತದೆ. ಆ ಟರ್ಮಿನಾಲಜೀಸು, ಆ ವರ್ಡ್ಸು ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಆಮೇಲೆ ಈ ಇನ್ನೊಂದು ಏನು ಅಂತಂದರೆ, ಅಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆ, ಈ ಕನ್ನಡ ಮಾಧ್ಯಮದವ್ರಿಗೆ ಏನಪ್ಪ ಅಂತಂದ್ರೆ ಏನು ಗೊತ್ತಾಗೋದೇ ಇಲ್ಲ. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಷಾ ಒಂದು ಜ್ಞಾನ ಇರೋದಿಲ್ಲ. ಆಮೇಲೆ ಪರೀಕ್ಷೆನಲ್ಲಿ ಭಾಳ ಕಷ್ಟ ಆಗುತ್ತೆ ಬರೀಲಿಕ್ಕೆ. ಅದರಿಂದ ತಾವುಗಳು ಕೂಡ ಅಲ್ಲಿ ಸ್ವಲ್ಪ ಕನ್ನಡ ಮೀಡಿಯಂಗೆ ಹೋಗ್ತಕ್ಕಂಥವ್ರು ಸ್ವಲ್ಪ ಮಟ್ಟಿನ ಶ್ರಮ ವಹಿಸಿ ಹೆಚ್ಚಿನ ಪರಿಶ್ರಮ ಪಟ್ಟು ಓದಿದ್ದೇ ಆದಲ್ಲಿ ನಿಮಗೇನು ಕೂಡ ಕನ್ನಡ ಮೀಡಿಯಮಿಂದ ಹೋಗಿರ್ತಕ್ಕಂಥವ್ರಿಗೂ ಕೂಡ ಇದು ಡಿಪ್ಲೊಮೊ ಏನಂತ ಕಷ್ಟ ಆಗೋದಿಲ್ಲ. ಹಾಗಾಗಿ ಈ ಡಿಪ್ಲೊಮಾ ಕೋರ್ಸು ಜಾಬ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ಒಂದು ಉದ್ಯೋಗದ ಒಂದು ದೃಷ್ಟಿಯನ್ನು ಇಟ್ಕೊಂಡು ಓದಿದ್ದೇ ಆದಲ್ಲಿ ನಿಮಗೆ ಖಂಡಿತವಾಗಿ ಪ್ರೈವೇಟ್ ಕಂಪನಿಗಳಲ್ಲಿ, ಈಗಾಗಲೇ ನಾನು ಮೆನ್ಷನ್ ಮಾಡಿದೆ, ಸಾಕಷ್ಟು ಕಂಪನಿಗಳಲ್ಲಿ ಮೆರಿಟನ್ನು ತಗೊಂಬಿಟ್ರೆ, ಒಳ್ಳೆಯ ಅಂಕಗಳನ್ನು ತಗೊಂಬಿಟ್ರೆ, ಸೊ ಪ್ರೈವೇಟ್ ಇರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಇರ್ಬೋದು, ನಿಮಗೆ ನೇರವಾಗಿ ಮತ್ತೆ ಉದ್ಯೋಗದ ಅವಕಾಶಗಳಲ್ಲಿ ದೊರೆತು ನಿಮ್ಮ ಭವಿಷ್ಯ ಉಜ್ವಲ ಆಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ, ಈ ಡಿಪ್ಲೊಮಾ ಕೋರ್ಸ್ ಅಂತಕ್ಕಂಥದ್ದು ಅತ್ಯಂತ ಉತ್ತಮವಾದಂಥ ಕೋರ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಬೇರೆ ಕೋರ್ಸ್ಗಳನ್ನು ಓದಿದರೆ ನಿಮಗೆ ಬಹುಶಃ ಭಾಳ ಲೇಟಾಗಿ ಜಾಬ್ಗೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಡಿಪ್ಲೊಮಾ ಮಾಡ್ಕೊಂಡ್ಬಿಟ್ರೆ ನಿಮಗೆ 3 ವರ್ಷ ನಂತರ ಒಂದು ಟ್ರೈನಿಂಗು ಮಾಡಿಕೊಂಡ್ರೆ ನಿಮಗೆ ಬೇಗನೆ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶಗಳು ದೊರಕುತ್ತೆ. ಅಂದರೆ ಗೌರ್ಮೆಂಟಲ್ಲಿ ಸಿಗದೇ ಇದ್ದರೂ ಕೂಡ ಖಾಸಗಿ ಕಂಪನಿಗಳಲ್ಲಿ ನೇರವಾಗಿ ನೀವು ಜಾಯಿನ್ ಆಗ್ಬೋದು. ಅಂದರೆ ಬಾಂಬೆ ಇರ್ಬೋದು, ಬೆಂಗಳೂರು ಇರ್ಬೋದು, ಚೆನ್ನೈ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಡೆಲ್ಲಿ ಇರ್ಬೋದು, ಇಂಥ ಕಂಪನಿಗಳಲ್ಲಿ ಹೋಂಡಾ ಮತ್ತು ಟಾಟಾ ಈ ರೀತಿ ಕಂಪನಿಗಳಲ್ಲಿ ನಿಮಗೆ ಯಥೇಚ್ಛವಾಗಿ ಉದ್ಯೋಗದ ಅವಕಾಶಗಳು ಲಭ್ಯ ಇರುತ್ತೆ. ಹಾಗಾಗಿ ಡಿಪ್ಲೊಮೊ ಅತ್ಯಂತ ಒಳ್ಳೆಯದು ಅಂತಕ್ಕಂಥದ್ದು. ಸೊ ಆಮೇಲೆ ಅದೇ ರೀತಿ ಡಿಪ್ಲೊಮೊ ಕಮರ್ಷಿಯಲ್ ಆರ್ಟು, ಡ್ರಾಯಿಂಗು ಮತ್ತು ಅನಿಮೇಷನ್ನು, ಹೋಟೆಲ್ ಮ್ಯಾನೇಜ್ಮೆಂಟು ಇವೆಲ್ಲ ಕೆಲವು ಕೋರ್ಸ್ಗಳು ಹೇಳಿದೆ. ಸೊ ಅವು ಕೂಡ ಇವತ್ತಿನ ಪರಿಸ್ಥಿತಿಗೆ ಉದ್ಯೋಗವನ್ನು ಸೃಷ್ಟಿಸುವಂಥ ಡಿಪ್ಲೊಮಾ ಕೋರ್ಸಸ್ಗಳೇ. ಆದ್ದರಿಂದ ಖಾಸಗಿ ಕ್ಷೇತ್ರದಲ್ಲಿ, ಪ್ರೈವೇಟ್ ಕಂಪನಿಗಳಲ್ಲಿ ನಿಮಗೆ ಅವಕಾಶಗಳು ಇರೋದ್ರಿಂದ ಈ ಕೋರ್ಸ್ಗಳನ್ನು ಮಾಡಿಕೊಂಡ್ರೆ ನಿಮಗೆ ಭವಿಷ್ಯದಲ್ಲಿ ಉತ್ತಮ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ITIಗೆ ಸಂಬಂಧಪಟ್ಟಂತ ಬ್ರಾಂಚ್ಗಳು ಮತ್ತು ಉದ್ಯೋಗದ ಆಯ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಸವಿವರವಾಗಿರ್ತಕ್ಕಂಥ ಒಂದು ವಿಷಯಗಳನ್ನ ಮತ್ತೆ ನಾನು ನಿಮ್ಮ ಮುಂದೆ ಭಾಗ 3ರ ವಿಡಿಯೋದಲ್ಲಿ ತಂದು ನೀಡಲಿದ್ದೇನೆ. ಅಲ್ಲಿವರೆಗೂ ಕೂಡ ತಾವು ಪೋಷಕರು ಈ ಬಗ್ಗೆ ಎಲ್ಲ ಚರ್ಚೆ ಮಾಡ್ಬೇಕು. ಇನ್ನೇ ಫಲಿತಾಂಶಗಳು ಇನ್ನೇನು ಸಮೀಪದಲ್ಲಿದ್ದಾವೆ. 2 ಅಥವಾ 3ನೇ ವಾರದಲ್ಲಿ PUC ಮತ್ತೆ 3ನೇ ವಾರದಲ್ಲಿ SLC ಪರೀಕ್ಷೆಗಳು, ಈ ರೀತಿ ಫಲಿತಾಂಶಗಳು ಬರೋದ್ರಿಂದ ಅಷ್ಟೊಳಗಡೆ ನೀವು ತೀರ್ಮಾನವನ್ನು ತೆಗೆದುಕೊಂಡು ಯಾವ ಒಂದು ಬ್ರಾಂಚ್ ಅನ್ನ ಡಿಪ್ಲೊಮಾದಲ್ಲಿ ಕೊಡಿಸ್ಬೇಕು, ಅಥವಾ ಏನ್ ಇಂಜಿನಿಯರಿಂಗ್ ಕೋರ್ಸಸ್ ಅನ್ನೇ ಕೊಡಿಸ್ಬೇಕೆ ಅಥವಾ ನಾನ್ ಇಂಜಿನಿಯರಿಂಗ್ ಕೋರ್ಸಸ್ಗಳನ್ನ ಕೊಡಿಸ್ಬೇಕಂತಕ್ಕಂಥ ತೀರ್ಮಾನ ಮಾಡಿ, ಆ ವಿದ್ಯಾರ್ಥಿ ತೆಗೆದಿರ್ತಕ್ಕಂಥ ಒಂದು ಅಂಕಗಳ ಸಾಮರ್ಥ್ಯ ಮತ್ತು ಅವನ ಕೆಪಾಸಿಟಿಯನ್ನ ನೋಡಿ ತೀರ್ಮಾನಿಸಿ ನೀವು ವಿದ್ಯಾರ್ಥಿಗಳನ್ನ ಅಥವಾ ಮಕ್ಕಳನ್ನ, ನಿಮ್ಮ ಮಕ್ಕಳನ್ನ ಆ ಕೋರ್ಸ್ಗಳಿಗೆ ಕೊಡಿಸ್ತೀರಿ, ಆ ಕೋರ್ಸ್ಗಳಿಗೆ ಸೇರಿಸ್ತೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋವನ್ನ ನಿಮ್ಮ ಮುಂದೆ ಇಡಲಿದ್ದೇನೆ, ಭಾಗ 3ರ ವಿಡಿಯೋ ಅಂತ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳು.